ನೀನ್ ಯಾರು, ಯಾರ ಮಗ, ನಿನ್ನ ಸ್ಟೇಟಸ್ ಏನು, ಇದನ್ನೆಲ್ಲ ಸ್ವಲ್ಪ ದಿನ ಮರ್ತು ಬಿಡು ಸುಶಾಂತ್. ನಿಮ್ ಪವರ್ ಏನು ಅಂತ ನನಗ್ ಗೊತ್ತಿಲ್ವಾ? ತುಸ್ ಪಟಾಕಿ. ಬೇಡ ನೋಡ್ರಿ, ಈ ತರ ರೇಕ್ಸ ಚೆನ್ನಾಗಿರಲ್ಲ. ಕೆಲ್ಸ ಬೇಕು ಅಂತ ಕೇಳ್ಕೊಂಬಂದಿದ್ದು ಅವಳೆ. ಈಗ 2 ಸತಿ ಫೋನ್ ಮಾಡಿದ್ರೆ ಇಗ್ನೋರ್ ಮಾಡ್ತಿರೋದು ಅವಳೆ. ಯಾಕಿರ್ಬೋದು? ತುಂಬಾ ಬ್ರೈಟ್ ಹುಡುಗಿ. ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ? ಲೆಟ್ ಮೀ ಟ್ರೈ ಅಗೇನ್. ರೀ, ಮತ್ತೆ ಮತ್ತೆ ಫೋನ್ ಮಾಡ್ತೀರಾ? ಏನೋ ಅರ್ಜೆಂಟ್ ಇರ್ಬೇಕು, ಫೋನ್ ರಿಸೀವ್ ಮಾಡ್ರಿ. ಯಾರಿಗ್ ಗೊತ್ತು, ಜಾಕ್ ಪಾಟ್ ಹೊಡೆದ್ರು ಹೊಡಿಬೋದು. ಯಾಕ್ರಿ ಫೋನ್ ರಿಸೀವ್ ಮಾಡಕ್ ಭಯ? ಸಾಲ ಏನಾರ ಮಾಡಿದೀರಾ? ರೀ, ನಾನ್ಯಾಕ್ರಿ ಭಯ ಪಡ್ಬೇಕು? ಮತ್ತೆ ಯಾಕ್ರಿ ಕಾಲ್ ರಿಸೀವ್ ಮಾಡ್ತಿಲ್ಲ? ಆ ಪುರುಷಿಗೆ ಜಾಸ್ತಿ ಖಾರದ ಪುಡಿ ಹಾಕಿ ಬಜ್ಜಿ ಕೊಟ್ಟಂಗಲ್ಲ. ಧೈರ್ಯ ಆದ್ರೆ ಫೋನ್ ಎತ್ತಿರಿ. ಹಲೋ ಆರಾಧನಾ. ಹಲೋ ಮೇಡಮ್. ಎಷ್ಟ್ ಸಲ ಫೋನ್ ಮಾಡೋದು? ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ? ಓ, ಅವತ್ ನೀನ್ ಕೆಲ್ಸ ಕೇಳಿದಾಗ ನಾನು ಇಲ್ಲ ಅಂತ ಹೇಳಿದ್ನಲ್ಲ, ಅದಕ್ ಸಿಟ್ಟ? ಆಕ್ಚುಲಿ ಅವಾಗ ನಿನಗ್ ಕೊಡಕ್ಕೆ ನನ್ನ ಹತ್ರ ಕೆಲ್ಸ ಇರ್ಲಿಲ್ಲ ಆರಾಧನಾ. ಬಟ್ ಇವತ್ತು ನನ್ನ ಹತ್ರ ಕೈ ತುಂಬಾ ಕೆಲ್ಸ ಇದೆ. ಅಂಡ್ ಯು ನೋ ವಾಟ್? ನಿನ್ ಸ್ಪಾರ್ಕು, ನಿನ್ ಆಸಕ್ತಿ ಆ ಕೆಲ್ಸಕ್ ಬೇಕಿದೆ. ಅದಕ್ಕೆ ನಿನ್ನನ್ನು ಹುಡ್ಕೊಂಡು ಮತ್ತೆ ಫೋನ್ ಮಾಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಆದ್ರೆ ನನ್ಗೀಗ ಆ ಕೆಲ್ಸದ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ? ಯಾಕೆ? ಬೇಡ ಮೇಡಮ್. ನೀನ್ ಹೇಳಿದ ಮಾತ್ ಬಗ್ಗೆ ನಾನು ಚೆನ್ನಾಗಿ ಯೋಚನೆ ಮಾಡಿದೆ ಆರಾಧನಾ. ಆಕ್ಚುಲಿ ಯು ನೋ ವಾಟ್? ಸ್ಮಾಲ್ ಅಂಡ್ ಅಥೆಂಟಿಕ್ ವೆಡ್ಡಿಂಗ್ಸ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಬೇಕು ಅನ್ಕೋತಾ ಇದ್ದೀನಿ. ಅದನ್ನ ಹ್ಯಾಂಡಲ್ ಮಾಡಕ್ಕೆ ಸರಿಯಾದ ವ್ಯಕ್ತಿ ನೀನೇ ಅಂತ ಅನ್ನಿಸ್ತು. ಬಟ್ ನೀನ್ ನೋಡಿದ್ರೆ ಹೀಗಂತಿದ್ಯಲ್ಲ. ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಫ್ರಮ್ ಯು ಆರಾಧನಾ. ಸಾರಿ ಮೇಡಮ್, ನಾನೀಗ ಕೆಲಸ ಮಾಡೋ ಸ್ಥಿತಿಯಲ್ಲಿಲ್ಲ, ಕ್ಷಮಿಸಿ. ಆರಾಧನಾ, ಕಾಲ್ ರಿಸೀವ್ ಮಾಡಿದ್ನಲ್ಲ, ಇವಾಗ ಸಮಾಧಾನನಾ? ರೀ, ಏನ್ರಿ ನೀವು ಸಿಟ್ಟಲ್ಲಿ ಎಂತ ಒಳ್ಳೆ ಅವಕಾಶ ಮಿಸ್ ಮಾಡ್ಕೋತಾ ಇದೀರಾ? ಅವ್ರು ನಿಮ್ಗೆ ಫೋನ್ ಮಾಡೋದು ಕೆಲ್ಸ ಕೊಡಕ್ ತಾನೆ. ನನ್ ಇಷ್ಟ, ನಾನ್ ಏನ್ ಬೇಕಾದ್ರೂ ಮಾಡ್ಕೋತೀನಿ. ನೀವ್ ಮಾತ್ರ ನಿಮಗ್ ಬೇಕಾಗಿರೋದು ಸಾಧಿಸ್ಕೊಂಡ್ರಲ್ಲ. ಈಗ ಬಂದು ದೊಡ್ಡದಾಗಿ ನನ್ ಬಗ್ಗೆ ಕಾಳಜಿ ಇರೋ ಪೋಸ್ಟ್ ಕೊಡ್ತಿದ್ದೀರಾ. ರೀ, ಈಗ ನಾನೇನ್ರಿ ಮಾಡ್ದೆ? ಏನ್ ದೊಡ್ಡ ಕಾಂಟ್ರಾಕ್ಟರ್ ನೀವು. ನನ್ ಮದ್ವೆ ಮಾಡೋದಕ್ಕೆ ಹೊಟ್ಟಿದ್ದೀರಲ್ಲ. ನಿಮಗೆ ಕೆಲ್ಸ ಬೇಕು ಅಂದ್ರೆ ಹೋಗಿ ಚಾಂದಿನಿ ಮೇಡಮ್ ಹತ್ರ ಕೇಳಿ, ಕೊಟ್ರು ಕೊಡ್ಬೋದು. ಮಹೇಶ್ ನನಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ, ನಾನ್ ಕೆಲಸ ಮಾಡ್ತೇನೆ. ಇದ್ರಲ್ಲಿ ಏನ್ರಿ ತಪ್ಪು? ಹೋಗಿ ಹೋಗಿ ನಾನ್ ನಿಮ್ಮ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಈ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಕಣಪ್ಪ. ನನಗ್ ಕಾಂಟ್ರಾಕ್ಟ್ ಇದೆ, ಕೆಲಸ ಇಲ್ದಿರೋದು ಇವ್ರಿಗೆ. ಇವ್ರು ತಾನೇ ಚಾಂದಿನಿ ಮೇಡಮ್ ಹತ್ರ ಹೋಗ್ಬೇಕು. ಅಜ್ಜಿ, ನಾವು ಹೇಳಿದ ಪ್ಲಾನ್ ಅನ್ನು ರೇವತಿ ಅಕ್ಕ ಒಪ್ಪುತ್ತಾರಾ? ಒಪ್ದೇನೆ. ಮಗಳ ಜೀವನ ಸರಿ ಹೋಗುತ್ತೆ ಅಂದ್ರೆ ಖಂಡಿತ ಒಪ್ತಾರೆ. ಮಹೇಶ್ವರ್ ಮುಂದೆ ಮಾತಾಡೋ ಧೈರ್ಯ ಇಲ್ಲ ಅನ್ನೋ ಒಂದು ವಿಷಯ ಬಿಟ್ರೆ ಅವಳ ಮಗಳು ಭಾಳ ಹಾಳಾಗೋಗ್ಬಿಡ್ತಾಳೇನೆ. ಅಜ್ಜಿ, ನಾನೇನಾದ್ರೂ ಆ ಯಪ್ಪನ ಹೆಂಡತಿ ಆಗಿದ್ದಿದ್ರೆ ಇಷ್ಟು ಹೊತ್ತಿಗೆ ಅವನನ್ನು ಜೈಲಲ್ಲಿ ಮುದ್ದೆ ಮುರಿಸ್ತಾ ಇದ್ದೆ. ಅವನು ನಿನ್ನ ಬೆನ್ನು ಮೂಳೆ ಮುರಿದು ಮೂಳೆಯಲ್ಲಿ ಕೂಡ್ಸಿರ್ತಿದ್ದ. ಪಾಪ, ರೇವತಿ ಆಗಿದ್ದಕ್ಕೆ ಸಹಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆಯ್ತು, ಮೊದ್ಲು ಈ ವಿಷಯನ ರೇವತಿ ಅಕ್ಕನಿಗೆ ತಿಳಿಸೋಣ. ಹೀಗ್ ಮಾತಾಡ್ತಾ ನಿಂತ್ರೆ ತಡ ಆಗೋಗುತ್ತೆ. ಬನ್ನಿ. ರೇವತಕ್ಕ, ಏನಾದ್ರೂ ಸಹಾಯ ಬೇಕಿತ್ತಾ? ಹೇಳು, ನಾನು ಮಾಡ್ತೀನಿ. ಬೇಡ, ಎಲ್ರಿಗೂ ಒಂದ್ ಹೊತ್ತಿನ ಟೀ ಮತ್ತೆ ತಿಂಡಿ ಅಲ್ವಾ, ನಾನೇ ಮಾಡ್ತೀನಿ. ಅಷ್ಟೇನಾ? ಜ್ಯೂಸ್ ಇಲ್ವಾ?
ಅದು ಇದೆ ಅಜ್ಜಿ. ಬಳೆ ಶಾಸ್ತ್ರಕ್ಕೆ ಬಂದೋರಿಗೆ ಕೊಡೋಕೆ ಅಂತ ಅದನ್ನು ರೆಡಿ ಮಾಡಿಸಿದ್ದಾರೆ. ಸವಿತಾ, ಜ್ಯೂಸು ಇದೆಯಂತೆ. ಏನಿದ್ ಸವಿತಾ? ಅದಕ್ಕ ನಿಧಾನ ಮಾತಾಡಿ, ಸೀಕ್ರೆಟು. ಅಂದ್ರೆ ಆರಾಧನನ್ ಮದ್ವೆ ನಿಲ್ಸೋ ಮಾತ್ರೆ. ಹೌದು ರೇವತಿ, ಇದು ಭೇದಿ ಮಾತ್ರೆ. ಇದನ್ನ ಬಳೆಗಾರ ಕೊಡ್ಬೇಕು. ಕುಡಿತಿದ್ದ ಹಾಗೆ ಭೇದಿ ಶುರುವಾಗುತ್ತೆ. ಅಷ್ಟು ಬೇಗ ಕೆಲಸ ಶುರು ಮಾಡುತ್ತೆ ಈ ಮಾತ್ರೆ. ಆದ್ರೆ ಇದನ್ ಕೊಡೋದ್ರಿಂದ ಆರಾಧನಾ ಮದ್ವೆ ಹೇಗ್ ನಿಲ್ಲುತ್ತೆ? ನನಗೇನು ಅರ್ಥ ಆಗ್ತಾ ಇಲ್ಲ ಅಜ್ಜಿ. ಇವ್ರಿಗೇನಾದ್ರೂ ಗೊತ್ತಾದ್ರೆ ನನ್ನನ್ ಸಾಯಿಸ್ಬಿಡ್ತಾರೆ. ನೀನು ಈಗೆಲ್ಲ ಹೆದರಿ 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 ಸಾಯ್ಬೇಡ, ನಾವೆಲ್ಲ ನೋಡ್ಕೋತೀವಿ. ಇದನ್ನ ನೀನು ಬಳೆಗಾರ ಕೊಡೋದ್ರ ಬಗ್ಗೆ ಮಾತ್ರ ಗಮನ ಕೊಡು. ಆದ್ರೆ ಇದನ್ನ ಅವನಿಗೆ ಕೊಡೋದ್ ಹೇಗೆ? ಸವಿತಾ, ಈ ರೇವತಿ ನಂಬ್ಕೊಂಡು ಕೂತ್ರೆ ಕೆಲಸ ಆಗಲ್ಲ ಕಣೆ. ನೀನೇ ನೋಡ್ಕೊ. ಅಜ್ಜಿ, ಈ ಕೆಲಸ ಆಯ್ತು ಅಂತ ಇಟ್ಕೊಳ್ಳಿ, ಆ ಬಳೆಗಾರ ಬರ್ತಿದ್ದಂಗೆ ಓಡಿ ಹೋಗ್ಬೇಕು, ಹಾಗೆ ಮಾಡ್ತೇನೆ. ಆಮೇಲೆ ಆಮೇಲೆ ಎಂತ? ಬಳೆ ಶಾಸ್ತ್ರ ನಿಂತು ಹೋಗ್ತದೆ. ಅಪಶಕುನ ಆಯ್ತು ಅಂತ ಹೇಳಿ ಆರಾಧನನ್ನು ಬಳೆ ಅಂಗಡಿಗೆ ಕರ್ಕೊಂಡೋಗಿ ಶಾಸ್ತ್ರ ಮಾಡುವಂತ ಹೇಳುವ. ನಾನು ಅದಕ್ಕೆ ಒಗ್ಗರಣೆ ಹಾಕ್ತೀನಿ. ಬಳೆ ಅಂಗಡಿಗೆ ಮಹೇಶನ್ ಹೇಳಿ ಆರಾಧನನ್ನ ಆಚೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿದ್ದ ಹಾಗೆ ಎಸ್ಕೇಪ್ ಮಾಡ್ಸೋಣ. ಸರಿ, ನೀವ್ ಹೇಳೋದು ಸರಿ ಅನ್ನಿಸ್ತಿದೆ. ನನ್ ಮಗಳು ಹೇಗಾದ್ರೂ ಮಾಡಿ ಈ ಮದುವೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು. ಆದ್ರೆ ಅಜ್ಜಿ, ಇವ್ರ ಕಣ್ಣಿಂದ ಹೇಗೋ ತಪ್ಪಿಸ್ಕೋಬಹುದು. ಆ ರಾಜ್ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಹೇಗೆ? ಆ ಹುಡುಗ ಏನಾದ್ರು ಮಾಡ್ಕೊಳ್ಳಿ, ನಾವಿವತ್ತು ಮಾತ್ರ ಆರಾಧನ ಇಲ್ಲಿಂದ ಓಡಿಸೋಣ. ನೀನೇನು ಚಿಂತೆ ಮಾಡಬೇಡ. ಒಂದು ಸಣ್ಣ ಬ್ಯಾಗಲ್ಲಿ ಅವಳದೊಂದೇಳು ಬಟ್ಟೆ ತುಂಬಿಡು ಸಾಕು. ನಿಮ್ ಎಲ್ರ ಉಪಕಾರನ ಹೇಗ್ ತೀರ್ಸೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಉಪ್ಕಾರದ ಮಾತು ಹಾಗಿರ್ಲಿ ರೇವತಕ್ಕ. ಮೊದ್ಲು ನಾವು ಅನ್ಕೊಂಡಿದ್ ಕೆಲ್ಸನ ಬೇಗ ಮಾಡಿ ಮುಗ್ಸೋಣ. ಎಲ್ರಿಗೂ ಪ್ಲಾನ್ ಅರ್ಥ ಆಯ್ತು ತಾನೆ? ತಿಂಡಿ ರೆಡಿ ಇದೆ, ಬನ್ನಿ. ರೀ, ಸಾವಿತ್ರಿ, ಯಾವ ಬಂದೆ? ನಾನು ಈಗಷ್ಟೇ ಬಂದಿರಿ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನೆನ್ನೆ ನೀನು ಅಮಲಾ ಜೊತೆ ಮಾತಾಡ್ತಿದ್ಯಲ್ಲ, ಆಗ ಅಮಲಾ ಬಿಹೇವಿಯರ್ನ ಅಬ್ಸರ್ವ್ ಮಾಡಿದ್ಯಾ? ಅವಳ ಮಾತನ್ನ ನೀವು ಕೇಳಿಸ್ಕೊಂಡ್ರ ರೀ? ಅವಳು ಮಾತಾಡ್ತಾ ಇರೋದನ್ನ ಕೇಳ್ತಾ ಇದ್ರೆ ಏನೋ ಒಂಥರ ಇತ್ತು. ಅವಳ ಬಿಹೇವಿಯರ್ನ ನೋಡ್ತಾ ಇದ್ರೆ ನನಗೆ ಹಳೆಯ ಅಮಲಾನೇ ಕಣ್ಮುಂದೆ ಬರ್ತಾ ಇದ್ಲು. ಹೌದು ರೀ, ನನಗೂ ಹಾಗೆ ಅನ್ನಿಸ್ತು. ಸರಿ, ಅಮ್ಮ ನಿಮ್ಮನ್ನ ತುಂಬಾ ಪ್ರೀತಿ ಮಾಡ್ತಾಳೆ. ನೀವು ಅವಳ ಮೇಲೆ ಒಂದ್ ಸ್ವಲ್ಪ ರೇಗಾಡಿದ್ರು ಅವಳು ತಡ್ಕೊಳಕ್ ಆಗಲ್ಲ. ಅವಳು ನಿಮ್ಮನ್ನ ಕೇಳ್ತಾ ಇರೋದೇನ್ರಿ? ನಿಮ್ ಪ್ರೀತಿ ಮಾತ್ರ ತಾನೆ. ನೀವು ಅವಳನ್ನ ಪ್ರೀತಿಸಲ್ಲ, ಬರೀ ಸುಶಾಂತ್ನ ಮಾತ್ರ ಕೇರ್ ಮಾಡ್ತೀರಾ. ಹೀಗೆ ಏನೇನೋ ಹುಚ್ಚು ಆಲೋಚನೆಗಳನ್ನ ತಲೆನಲ್ಲಿ ತುಂಬಿಸ್ಕೊಂಡಿದ್ದಾಳೆ ರೀ. ನಿಮ್ ಪ್ರೀತಿ ಒಂದೇ ಇದಕ್ಕೆಲ್ಲ ಮದ್ದು ರೀ. ಒಂದ್ಸಲ ಅವಳ ಜೊತೆ ಮಾತಾಡ್ರಿ, ನಿಮ್ ಮಾತಿಂದ ಅವಳು ಕನ್ವಿನ್ಸ್ ಆಗ್ತಾಳೆ.
ಆಗಬಹುದೇನೋ. ಆದರೆ ಒಂದೊಂದ್ಸಲ ಅಮಲಾ ವಿಚಾರದಲ್ಲಿ ನಾನೂ ತಪ್ಪು ಮಾಡಿಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಸುಶಾಂತ್ನ ಉತ್ತರಾಧಿಕಾರಿ ಮಾಡಬೇಕು ಅನ್ನೋ ಭರದಲ್ಲಿ ನಾನೇನಾದರೂ ಅವಳನ್ನ ನೆಗ್ಲೆಕ್ಟ್ ಮಾಡಿಬಿಟ್ನಾ? ಯಾಕ್ರಿ ಹಾಗೆ ಅನ್ಕೋತೀರಾ? ನಮ್ಮಮ್ಮು ಚೆನ್ನಾಗಿರ್ಲಿ, ಆರಾಮಾಗಿರ್ಲಿ ಅಂತ ಯೋಚನೆ ಮಾಡಿ ತಾನೆ ನೀವಿ ನಿರ್ಧಾರ ತಗೊಂಡಿದ್ದು. ಆದರೆ ಅದು ಅವಳಿಗೆ ಅರ್ಥ ಆಗಬೇಕಲ್ಲ. ನಾನು ಕೂಡ ಅವಳ ಬಗ್ಗೆ, ಅವಳ ಪರಿಸ್ಥಿತಿ ಬಗ್ಗೆ ಗೊತ್ತಿದ್ದು ಕೇರ್ಲೆಸ್ ಆಗಿ ಬಿಹೇವ್ ಮಾಡಿಬಿಟ್ಟೆ. ನನ್ನ ಕಡೆಯಿಂದನೂ ತಪ್ಪಾಗಿದೆ. ಸಾವಿತ್ರಿ, ಒಂದು ವೇಳೆ ಅವಳೇನಾದರೂ ಮತ್ತೆ ಹಳೆ ಅಮಲನೇ ಆಗ್ಬಿಟ್ರೆ? ಬಿಡ್ತು ಅಂದ್ರೆ ಅವಳು ಮತ್ತೆ ಹಳೆ ಅಮ್ಮು ಆಗ್ಬಾರ್ದು. ಅವಳನ್ನ ನೀವೇ ನೋಡ್ಕೋಬೇಕು ರೀ. ನಿನ್ನ ಮಗಳು ಇನ್ನೂ ಬಳೆ ಶಾಸ್ತ್ರಕ್ಕೆ ರೆಡಿ ಆಗಿಲ್ವಾ? ಕೇಳಿಸ್ತಾ ಇಲ್ವಾ? ಎಲ್ಲಿ ನಿನ್ನ ಮಗಳು? ಸ್ವಲ್ಪ ಬೇಗ ರೆಡಿ ಆಗಕ್ಕೆ ಹೇಳು. ಇವತ್ತೇ ಇಷ್ಟೊಂದು ರೆಡಿ ಆದ್ರೆ ಇನ್ನು ಮದುವೆ ದಿನ ಅದೆಷ್ಟು ರೆಡಿ ಆಗ್ತಾಳೋ? ರೆಡಿ ಆಗ್ತಿದ್ದಾಳೆ ರೀ.